ಒಳ್ಳೆಯವರಾಗಿದ್ದಾರೆ. ತುಂಬ 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 ಒಳ್ಳೆಯವರು. ಅದಕ್ಕೆ ನಾನು ಹಗಲಲ್ಲೂ ಹೇಳ್ತೇನೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಪೂರೈಕೆಯಲ್ಲಿ ಆತನು ನಮ್ಮನ್ನು ನಡೆಸುವವರಾಗಿದ್ದಾರೆ. ನಮ್ಮನ್ನು ನಡೆಸುವಂಥ ದೇವರು. ಫಿಲಿಪ್ಪಿ 4ನೇ ಅಧ್ಯಾಯ 19 ನೀವು ನೋಡುವುದಾದರೆ, ನನ್ನ ದೇವರು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಬೇರೆ ಇನ್ನೇನು ಬೇಡ. ಯೇಸು ಏನು ಮಾಡ್ತಾರಪ್ಪ ಅಂತಂದರೆ, ನಿಮ್ಮ ಕೊರತೆಗಳನ್ನು ನೀಗಿಸ್ತಾರೆ. ನಿಮ್ಮ ಅವಶ್ಯಕತೆಗಳಿಗಾಗಿ ಸ್ಪಂದಿಸ್ತಾರೆ. ನಿಮ್ಮ ನೋವುಗಳಿಗಾಗಿ ಮುಲಾಮನ್ನು ಹಚ್ತಾರೆ. ನಿಮ್ಮ ಕಣ್ಣೀರನ್ನು ಒರೆಸುವಂಥ ದೇವರಾಗಿದ್ದಾರೆ. ನೀವು ನೆನೆಸಬಹುದು, ನಾನು ಇರುವಂಥ ಸ್ಥಿತಿಯಲ್ಲೇ ಇದ್ದೇನೆ, ಆದರೆ ಏನೂ ಬದಲಾವಣೆ ಬರಲಿಲ್ಲ, ಹಾಗೇ ಇದ್ದೇನೆ ಎಂಬುದಾಗಿ. ಆದರೆ ದೇವರು ನಿಮ್ಮನ್ನು ಉನ್ನತಕ್ಕೆ ನಡೆಸುವವರಾಗಿದ್ದಾರೆ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸುವಂಥ ದೇವರು ನಿಮ್ಮನ್ನು ನಡೆಸುವಂಥವರಾಗಿದ್ದಾರೆ. ನಿಮ್ಮನ್ನು ಉನ್ನತಕ್ಕೆ ನಡೆಸುವಂಥವರಾಗಿದ್ದಾರೆ. ನಿಮ್ಮ ಅಗತ್ಯಗಳನ್ನು ಪೂರೈಸುವವರಾಗಿದ್ದಾರೆ. ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು, ನ್ಯಾಯ ತೀರ್ಪನ್ನು ಮಾಡುವಂಥ ದೇವರು. ನ್ಯಾಯ ತೀರ್ಪಿನ ಸಿಂಹಾಸನದ ಮೇಲೆ ಕುಳಿತುಕೊಂಡು ಜನರನ್ನು ವಿಚಾರಣೆ ಮಾಡುವಾಗ ಹಲವರಿಗೆ ದೇವರು ಹೀಗೆ ಹೇಳ್ತಾರೆ, ನಾನು ಹಸಿದಿದ್ದನ್ನು ನೀವು ನೋಡಿದಿರಿ, ಆದರೆ ನೀವು ನನಗೆ ಊಟ ಹಾಕಲಿಲ್ಲ. ನಾನು ಬೆತ್ತಲೆಯಾಗಿದ್ದದನ್ನು ನೋಡಿದಿರಿ, ಆದರೆ ನೀವು ನನಗೆ ಬಟ್ಟೆ ಒದಿಸಲಿಲ್ಲ. ನಾನು ಅನಾರೋಗ್ಯದ ಬಗ್ಗೆ ತಿಳಿದಿದ್ದರೂ ನೀವು ನನ್ನನ್ನು ಗಮನಿಸಲಿಲ್ಲ. ಅದಕ್ಕೆ ನಾವು ಉತ್ತರವಾಗಿ ಕೇಳ್ತೇವೆ, ಸ್ವಾಮಿ ಯಾವಾಗ ಹೀಗಾಯಿತು? ಸ್ವಾಮಿ ನೀವು ಬೆತ್ತಲೆಯಾಗಿ ಯಾವತ್ತು ಬಂದ್ರಿ? ಸ್ವಾಮಿ ನೀವು ಹಸಿದಿದ್ದು ನಮಗೆ ಗೊತ್ತೇ ಇಲ್ವಲ್ಲ ಅಂತೇಳಿ ನೀವು ಕೇಳ್ತಾರೆ. ಅದಕ್ಕೆ ಕರ್ತನ ಹೇಳ್ತಾನೆ, ನಾನು ಮರುಜನ್ಮ ಹೊಂದಿರುವವರಲ್ಲಿ ವಾಸಿಸ್ತೇನೆ. ಮರುಜನ್ಮ. ನೀವು ನನ್ನ ಸಹೋದರರ ಕೊರತೆಗಳನ್ನು ನೋಡಿದಾಗ ನಾನೇ ಕೊರತೆಯಲ್ಲಿ ಇರುವನೆಂದು ತಿಳಿದುಕೊಂಡಿರಿ. ನಿಮ್ಮ ಸುತ್ತಮುತ್ತಲಿರುವವರು ಹಸಿದಿದ್ದಾಗ ನೀವು ಊಟ ಕೊಂಡಿಲ್ಲ. ನಿಮ್ಮ ಸುತ್ತಮುತ್ತಲಿರುವವರು ನೋವಿನಿಂದಿರುವಾಗ ನೀವು ಸಮಾಧಾನ ಮಾಡಲಿಲ್ಲ. ಮತ್ತಾಯದಲ್ಲಿ ಭಾಳ ಸ್ಪಷ್ಟವಾಗಿ ಬರ್ತದೆ ಆ ಕೊರತೆ. ಮನುಷ್ಯಕುಮಾರನು ತನ್ನ ಮಹಿಮೆಯಲ್ಲಿ ಎಲ್ಲ ಪರಿಶುದ್ಧ ದೂತರೊಂದಿಗೆ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕುಳಿತುಕೊಂಡನು. ಆತನ ಮುಂದೆ ಎಲ್ಲ ಜನಾಂಗಗಳು ಕೂಡಿಸಲ್ಪಡುವರು. ಎಷ್ಟು ಚೆನ್ನಾಗಿದೆ ನೋಡಿ. ಪರಲೋಕದಲ್ಲಿ ಸಿಂಹಾಸನ ಆಗಿರುವಂಥ ದೇವರು ನಕ್ಷತ್ರಗಳಿಗೆ ಹೆಸರಿಡ್ತಾರೆ. ನೀವು ನಂಬಲೇಬೇಕು, ನಕ್ಷತ್ರಗಳಿಗೆ ಹೆಸರಿದೆ. ಆಶ್ಚರ್ಯ ಆಗ್ತದೆ. ಒಂದೊಂದು ಸಲ ಸತ್ಯವೇದವನ್ನು ಓದುವಾಗ ಆಶ್ಚರ್ಯ ಆಗ್ತದೆ. ಏನು ದೇವರೇ, ಇಷ್ಟೊಂದು ಗೂಢಾರ್ಥಗಳು ಸತ್ಯವೇದದಲ್ಲಿ ಇವೆಯಲ್ಲಪ್ಪ, ಇಷ್ಟೊಂದು ತಡವಾಗಿ ನಾನು ಗ್ರಹಿಸ್ತಾ ಇದ್ದೇನಲ್ಲ ದೇವರೇ ಎಂಬುದಾಗಿ ನೆನೆಸ್ತೇವೆ. ಸತ್ಯದ ಆದಿ, ಯುಗದ ಆದಿ ಸತ್ಯವೇದ. ಅದಕ್ಕೆ ನಾವು ಸತ್ಯವೇದವನ್ನು ಓದ್ತಾ ಇರಬೇಕು. ಪ್ರತಿಯೊಂದು ಸಲ ಓದುವಾಗ ದೇವರು ಒಂದೊಂದು ಸಲವೂ ನಮ್ಮೊಟ್ಟಿಗೆ ಮಾತನಾಡ್ತಾರೆ, ವಿಭಿನ್ನವಾಗಿ ಮಾತಾಡ್ತಾರೆ. ಒಂದೊಂದು ಸಲ ವಿವೇಚನೆಯಿಂದ ಮಾತಾಡ್ತಾರೆ, ಒಂದೊಂದು ಸಲ ಭಾಳ ವೇಗವಾಗಿ ಮಾತಾಡ್ತಾರೆ, ಒಂದೊಂದು ಸಲ ಸಮಾಧಾನದಿಂದ ಮಾತಾಡ್ತಾರೆ, ಒಂದೊಂದು ಸಲ ಶಾಂತಚಿತ್ತರಾಗಿ ಮಾತನಾಡ್ತಾರೆ, ಇನ್ನೊಂದು ಸಲ ಶಕ್ತಿಯುತವಾಗಿ ಮಾತನಾಡ್ತಾರೆ. ಗಾಡ್ ಈಸ್ ಗುಡ್. ನೀವು ಒಂದೊಂದು ಸಲ ನೆನೆಸ್ತದೆ. ಆದಿಕಾಂಡ ನೀವು 20:17 ನೀವು ನೋಡಿ. ಆಗ ಅಬ್ರಹಾಮನು ದೇವರಿಗೆ ಪ್ರಾರ್ಥನೆ ಮಾಡಿದ್ದರಿಂದ ದೇವರು ಅಭಿಮಲೇಕನನ್ನು, ಅವನ ಹೆಂಡತಿಯನ್ನು, ಅವರಿಗೆ ದಾಸಿಯರನ್ನು ವಾಸಿ ಮಾಡಿದನು. ಆದ್ದರಿಂದ ಅವರಿಗೆ ಮಕ್ಕಳಾದರು. ದೇವರು ಅದ್ಭುತ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತರಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ, ಇವತ್ತು ಯಾರ್ಯಾರು ಮಕ್ಕಳಿಲ್ಲದೆ ಇದ್ದಾರೆ ಅವ್ರಿಗಾಗಿ ಪ್ರಾರ್ಥಿಸ್ತೇನಪ್ಪ. ಯೇಸುವೆ ಸಹಾಯ ಮಾಡು ಸ್ವಾಮಿ. ಕುಟುಂಬಗಳನ್ನು ಕಟ್ಟುವಂಥ ದೇವರು ಸ್ವಾಮಿ. ಪುತ್ರ ಪೌತ್ರ ಸಂತಾನವು ಬರುವುದು ಯೆಹೋವನಿಂದಲೇ ಅಂತ ಹೇಳಿದಂಥ ದೇವರೇ, ಕಟ್ಟು ಸ್ವಾಮಿ. ಯಾರ್ಯಾರು ದೇವರೇ ಈ ಮೆಸೇಜನ್ನು ನೋಡ್ತಾರೋ ಸ್ವಾಮಿ, ಅವರಿಗೆ ಗರ್ಭಫಲಗಳನ್ನು ಕೊಡು ಸ್ವಾಮಿ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ನಿಶ್ಚಯವಾಗಿ ಹೆದರಬೇಡಿ. ದೇವರು ಅದ್ಭುತ ಮಾಡ್ತಾರೆ. ದೇವರು ಅದ್ಭುತವನ್ನು ಮಾಡುತ್ತಾರೆ.